ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಊರಿಗೆ ಬಂದಿದ್ದೀವಲ್ಲ, ಹಾಗೆ ಗಮನ್ಗೆ ಏನಾದರೂ ತುಂಬ ರಚ್ಚೆ ಏನಾದರೂ ಮಾಡ್ತಾಯಿದ್ರೆ ಈ ಥರ ದೃಷ್ಟಿ ತೆಗೆಯೋ ಥರ ಮನೆಯಲ್ಲಿ ಮಾಡ್ತಾರೆ, ಅದನ್ನು ಮಾಡಿಸ್ತಾ ಇದ್ದೀನಿ. ಹಾಗೆ ಇದನ್ನು ಮಾಡಿದ್ಮೇಲೆ ಸ್ವಲ್ಪ ಆರಾಮಾಗಿ ಚೆನ್ನಾಗಾಗ್ತಾರೆ. ಅದಕ್ಕೂ ಮುಂಚೆ ತುಂಬ ಏನಾದರೂ ಅಳ್ತಾ ಇದ್ದರೆ ಅದೆಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ಮುಂಚೆಯಿಂದನೇ ಮಾಡಿಸ್ತೀನಿ. ತಾಳು ಕೊಡ್ತೀನಿ. ಇಸ್ಕೋ ಕೊಡು ತಾತ, ಇನ್ನೊಂದು ಸ್ವಲ್ಪ ಕುಡಿಯುತ್ತಾ ಕೇಳು. ಕೊಡೋಗು. ಮಾವವ್ರನ್ನ ಊರಿಗೆ ಬಿಡೋಕೆ ಹೋಗಿದ್ವಲ್ಲ ಹಾಸ್ಪಿಟಲಿಂದ, ಹಾಗಾಗಿ ಇಲ್ಲಿ ರೂಢಿಯಾಗಿ ಹಾಗೆ ಅವನು ಟ್ಯಾಬ್ಲೆಟ್ ಕೊಡೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾನೆ. ಹಾಗೆ ಬೆಳಗ್ಗೆ ಎದ್ದ ಮೇಲೆ ನಾವು ಇವತ್ತು ಒಂದು ಫೇಮಸ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬೆಳಗ್ಗೆನೇ ಹೊರಟ್ವಿ. ಹಾಗೆ ಗಮನ್ಗೆ ತುಂಬ ವರ್ಷದಿಂದ, ಅಂದರೆ ಅವನು ಹುಟ್ಟಿದಾಗಿಂದ ಮುಡಿ ಕೊಡಬೇಕಂತ ಇಲ್ಲಿ ಹರಕೆ ಮಾಡ್ಕೊಂಡಿದ್ವಿ. ಅದೇ ನಂಜನಗೂಡು. ಹೌದು, ನಾವಿವಾಗ ನಂಜನಗೂಡಿಗೆ ಹೋಗ್ತಾಯಿದ್ವಿ. ಅದು ಗಮನ್ಗೆ ಹರಕೆ ಮಾಡ್ಕೊಂಡಿದ್ವಿ. ಅವನು 8 ತಿಂಗಳಿಗೆ ಹುಟ್ಟಿದ್ನಲ್ವ, ಆವಾಗ ನಮಗೆಲ್ಲರೂ ಹೇಳಿದ್ರು ನಂಜನಗೂಡಿಗೆ ಹರಕೆ ಮಾಡ್ಕೊಳ್ಳಿ, ಮಗು ಹುಷಾರಾಗುತ್ತೆ, ಅಂದರೆ ಹೆಲ್ತಿಯಾಗಿ ಬೆಳವಣಿಗೆ ಆಗ್ತಾನೆ ಅಂತ ಹೇಳಿ. ಹಾಗಾಗಿ ನಾವು ಹರಕೆ ಮಾಡ್ಕೊಂಡಿದ್ವಿ. ಅದನ್ನು ಮುಂಚೆಯಿಂದನೇ ಮುಡಿ ಕೊಡಬೇಕಂತ ಅಂದ್ಕೊಳ್ತಾಯಿದ್ವಿ, ಬಟ್ ತುಂಬ ಕೆಲವೊಂದು ಕಾರಣಗಳಿಂದ ಆಗಿರಲಿಲ್ಲ. ಇವತ್ತು ನಿನ್ನ ಮುಡಿ ಕೊಡ್ತೀವಿ, ನಿನ್ನ ಮುಡಿ ಕೊಡ್ತೀವಿ ಇವತ್ತು. ಎಷ್ಟೊಂದು ಸಲ ನಂಜನಗೂಡಿಗೆ ಹೋಗೋಣ ಅಂತ ಅಂದ್ಕೊಂಡು ಅವನು 1 ವರ್ಷದಿಂದ ಅಂದ್ಕೊಳ್ತಾನೆ ಇದ್ವಿ. ಆದರೆ ಅದು ಏನಾದರೂ ಕಾರಣಗಳಿಂದ ಹಾಗೆ ಮುಂದೋಗ್ತಾನೆ ಇತ್ತು. ಹಾಗೆ ಇವಾಗ ಹೇಗಿದ್ದರೂ ಅವ್ರಿಗೆ ಹುಷಾರಿಲ್ಲ ಅಂತ ಬಂದಿರಲ್ಲ, ಅವನ್ನ ಬಿಡೋದಕ್ಕೆ ಅಂತ ಹೋಗಿದ್ವಿ. ಅವಾಗ ಹೇಗಿದ್ದರೂ ರಜಾ ಹಾಕ್ಕೊಂಡಿದ್ವಲ್ಲ ಅಂತ ಹೇಳಿ ಸರಿ ನಂಜನಗೂಡಿಗೆ ಮುಡಿ ಕೊಟ್ಬಿಡೋಣ. ಹಾಗೆ ಅವನ ಕೂದಲು ಕೂಡ ತುಂಬ ಬೆಳೆದ್ಬಿಟ್ಟಿತ್ತು, ಅದಕ್ಕಾಗಿ ಮುಡಿ ಕೊಡ್ತಾಯಿದ್ದೀವಿ. ಇದು ಅವನಿಗೆ ಫಸ್ಟು ಮನೆ ದೇವರಿಗೆ, ಅದಾದಮೇಲೆ ಧರ್ಮಸ್ಥಳ. ಹಾಗೆ ಇವಾಗ ನಾವು ಮೂರನೇ ದೇವಸ್ಥಾನ ಅಂತ ಹೇಳಿದ್ರೆ ಅದು ನಂಜನಗೂಡಲ್ಲಿ ಕೊಡ್ತಾ ಇರೋದು. ಅವ್ನಿಗೆ ಇದುವರೆಗೂ ನಾವು 3 ವರ್ಷ ಆಗಿದೆ, ಬಟ್ ಏನಂತ ಹೇಳಿದ್ರೆ ನಾವು ಇದುವರೆಗೂ ಅವನಿಗೆ ಕಟ್ಟಿಂಗ್ ಇನ್ನೂ ಮಾಡಿಸಿಲ್ಲ. ಏಕೆಂದರೆ ಅವನು ಎಷ್ಟೊಂದು ಹರಕೆಗಳಿದೆ, ಅವನಿಗೆ ಬರೀ ದೇವಸ್ಥಾನಗಳಲ್ಲಿ ಮುಡಿ ಕೊಡ್ತೀವಿ ಅಂತಲೇ ಅಂದ್ಕೊಂಡ್ಬಿಟ್ಟಿದ್ದೀವಿ. ಹಾಗಾಗಿ ಹರಕೆಗಳನ್ನ ತೀರಿಸೋದ್ರಲ್ಲೇ ನಾವು ಬರ್ತಾಯಿದ್ದೀವಿ. ಹಾಗಾಗಿ ಇಲ್ಲಿ ನಂಜನಗೂಡಿಗೂ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ನಂಜನಗೂಡಿಗೆ. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ನಮಗೆಲ್ಲರೂ ಹೇಳ್ತಾಯಿದ್ರು, ಇವಾಗ ಯಾಕೆ ಹೋಗ್ತಾಯಿದ್ದೀರಾ, ನಂಜನಗೂಡೆಲ್ಲ ತುಂಬ ಬಿಸಿಲಿದೆ, ಆಗಲ್ಲ ಅಂತ ಹೇಳಿ. ನಾವು ಹಾಗೆ ಅಂದ್ಕೊಂಡಿದ್ವಿ, ತುಂಬ ಬಿಸಿಲಿದೇನೋ ಹಾಗೆ ಹೀಗೆ ಅಂತ. ಬಟ್ ಬಂದಮೇಲೆ ನಮಗೇನು ಅಷ್ಟು ಬಿಸಿಲಿದೆ ಅಂತ ಅನ್ನಿಸ್ಲಿಲ್ಲ. ನೀರು ಕೂಡ ಚೆನ್ನಾಗಿದೆ, ನೀರು ಕೂಡ ಬತ್ತಿರುತ್ತೇನೋ ಅಂತ ಎಲ್ಲ ಅಂದ್ಕೊಳ್ತಾಯಿದ್ವಿ. ಬಟ್ ಆ ಥರ ಏನಾಗಿರಲಿಲ್ಲ, ನೀರೆಲ್ಲ ಚೆನ್ನಾಗಿತ್ತು. ಹಾಗೆ ಮುಡಿಯೆಲ್ಲ ಕೊಟ್ಟು ನೀರಲ್ಲಿ ಎಲ್ಲ ಸ್ವಲ್ಪ ಹೊತ್ತು ಆಟಾಡಿಕೊಂಡು ಇವಾಗ ದೇವಸ್ಥಾನ ಹತ್ರ ಬಂದ್ವಿ. ಹೊರಗಡೆ ನಾವು ಬಂದಾಗ ಬಿಸಿಲಿದೆ ಅಂತ ಹೇಳಿ ಮ್ಯಾಟೆಲ್ಲ ಹಾಕಿ ಅದಕ್ಕೆ ನೀರೆಲ್ಲ ಹಾಕಿದ್ರು. ಹಾಗಾಗಿ ಬಿಸಿಲು ನಡೆಯೋದಕ್ಕಾಗಲಿ ಏನಾಗಲಿ ಆ ಥರ ಇರಲಿಲ್ಲ. ಇವಾಗ ದರ್ಶನಕ್ಕೆ ನಾವು ಸ್ವಲ್ಪ ಕ್ಲೋಸ್ ಆಗೋ ಟೈಮಲ್ಲಿ ಬಂದ್ವಿ. ಅಂದರೆ ನಮ್ಗೆ ಗೊತ್ತಿರಲಿಲ್ಲಲ್ಲ ಟೈಮಿಂಗ್ಸು. ಇಲ್ಲಿ ಟೈಮಿಂಗ್ಸ್ ಇರುತ್ತೆ, 1 ಗಂಟೆ ಕ್ಲೋಸ್ ಆಗಿಬಿಟ್ರೆ ಮತ್ತು ಸಂಜೆನೇ 4 ಗಂಟೆ ಮೇಲೆ ಓಪನ್ ಆಗುತ್ತೆ. ಹಾಗಾಗಿ ನಮಗೆ ಇನ್ನೇನು ದರ್ಶನಕ್ಕೆ ಒಂದು 5 ನಿಮಿಷ ಇತ್ತು ಟೈಮು, ಆಗ ನಮಗೆ ಒಳಗಡೆ ಬಿಟ್ಟರು. ನಾವು ಸರಿ ಅಂತ ಹೋದ್ವಿ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡ ದೇವಸ್ಥಾನ. ಹಾಗೆ ವಿಡಿಯೋ ಎಲ್ಲೆಲ್ಲಿ ಮಾಡ್ಬೋದು, ಫೋಟೋಗ್ರಫಿ ಎಲ್ಲಿ ಮಾಡೋಗಿಲ್ಲ ಅಂತ ಹೇಳಿದ್ರು. ನಾನು ಅಲ್ಲಿ ಮಾಡಿಲ್ಲ, ಎಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಅಷ್ಟು ಮಾಡ್ಕೊಂಡಿದ್ದೀನಿ. ಹಾಗೆ ಮುಡಿಯೆಲ್ಲ ಕೊಟ್ಟು ದೇವ್ರ ದರ್ಶನ ಮಾಡಿ ಹಾಗೆ ಹಣ್ಕಾಯಿ ಎಲ್ಲ ಮಾಡಿಸ್ಕೊಂಡು ಇವಾಗ ನಾವು ಹೊರಗಡೆ ದೇವಸ್ಥಾನದಿಂದ ಹೊರಗಡೆ ಪ್ರಸಾದಕ್ಕೆ ಅಂತ ಹೇಳಿ ಹೋಗೋಣ ಅಂತ ಹೇಳಿ ಹೊರಗಡೆ ಹೋಗ್ತಾಯಿದ್ದೀವಿ. ಎಷ್ಟೋ ದಿನದಿಂದ ಅಂದ್ಕೊಳ್ತಾಯಿದ್ವಿ ಮುಡಿ ಕೊಡಬೇಕು ಅಂತ. ಅಂತೂ ಇಂತೂ ಅವತ್ತು ಗಮನ್ಗೆ ಮುಡಿ ಕೊಟ್ಟಿದ್ದು ಒಂಥರ ಖುಷಿ ಆಯಿತು ಬಿಡು. ಎಷ್ಟೊಂದು ದಿನದಿಂದ ಅಂದ್ಕೊಳ್ತಾಯಿದ್ವಿ, ಸದ್ಯ ಇವಾಗಲಾದರೂ ಎಲ್ಲ ನೆರವೇರ್ತಲ್ಲ ಅಂತ. ಇವಾಗ ಊಟದಲ್ಲಿಗೆ ಬಂದಿದ್ದೀವಿ ಪ್ರಸಾದಕ್ಕೆ ಅಂತ ಹೇಳಿ. ಇವಾಗ ಊಟ ಮುಗಿಸ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟು ಊಟ ಆದಮೇಲೆ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಒಂದು ಕುದುರೆ ಇತ್ತಲ್ಲ, ಕುದುರೆ ಮೇಲೆ ಗಮನ ಕುತ್ಕೋಬೇಕು, ಅವ್ರ ಜೊತೆಗೆ ಒಬ್ಬರು ಕುತ್ಕೋಬೇಕಂತ ಹೇಳಿದ್ರು.
ಬಾಯ್ ಕಮಾನ್. ನಮಗೆ ಕುದುರೆ ಮೇಲೆ ಕುತ್ಕೋಬೇಕಂತ ಇಷ್ಟ ಇರಲಿಲ್ಲ, ಕಮ್ಮನ್ಗೋಸ್ಕರ ಇದು ಮಾಡಿದ್ವಿ. ಅವರು ಒಬ್ಬರನ್ನೇ ಕೂರ್ಸಲ್ಲ ಅಂತ ಹೇಳಿದ್ರು, ಹಾಗಾಗಿ ಇವರು ಜೊತೆಯಲ್ಲಿ ಕೂತ್ಕೊಂಡ್ರು ನವೀನ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಇಬ್ರಿಗೂ ಇಷ್ಟ ಇರಲಿಲ್ಲ ಕೂರೋದಕ್ಕೆ ಕುದುರೆ ಮೇಲೆಲ್ಲ ಪಾಪ ಅಂತ ಹೇಳಿ. ಚೆನ್ನಾಗಿದ್ಯಾ? ಮಾಡಿಸಿ 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 ಮಾಡಿಸಿ. ಕುದುರೆ ಮೇಲೆಲ್ಲ ಕುತ್ಕೊಂಡು ಹೋಗೋದ್ಮೇಲೆ ನಾವಿವಾಗ ಒಂದು ಕ್ಯಾನ್ ಅಷ್ಟೇ ನೀರು ತೊಗೊಂಡ್ಬಿಟ್ಟಿದ್ವಿ, ಬಿಸಿಲಿಗೆ ಎಲ್ಲ ಕಡೆ ನಿಲ್ಸೋದಕ್ಕಾಗಲ್ಲ ಅಂತ ಹೇಳಿ. ಹಾಗೆ ಇವಾಗ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಇವಾಗ ಬೆಂಗಳೂರಿಗೆ ಹೊರಡೋಣ ಅಂತ ಹೇಳಿ ನಾವು ಕೂಡ ಹೊರಡ್ತಾ ಇದ್ದೀವಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.